ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಇವತ್ತು ನಾನು ನಮ್ಮ ಮನೆಯಲ್ಲಿದ್ದೀನಿ. ಸೀಮಂತ ಎಲ್ಲ ಮುಗಿಸ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಸಿ ದಿಸ್ ಮೈ ಸೀಮಂತ ಬ್ಲಾಗ್ ನೆಕ್ಸ್ಟ್ ಬರುತ್ತೆ, ಬಟ್ ಕಂಪ್ಲೀಟಾಗಿ ಆಗಿಲ್ಲ. ವಿಚ್ ಮೀನ್ಸ್ ಅನನ್ಯ ಮಾಡಿರೋ ಸ್ವಲ್ಪ ಕ್ಲಿಪ್ಪಿಂಗ್ಸು, ಅಲ್ಲಿದ್ದ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಇದೆ. ಕಂಪ್ಲೀಟಾಗಿ ಅದು ಕಂಟಿನ್ಯೂಟಿ ಇಲ್ಲ, ಅಂದರೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನಗೆ ಅಷ್ಟು ಫ್ರೀ ಇರಲಿಲ್ಲ, ಬ್ಯುಸಿ ಥರ ಇರುತ್ತೆ. ಅದರಿಂದ ಆ ಥರ ಏನೂ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ನನಗೆ. ಆದಷ್ಟು ಪುಟ್ಟ ಕ್ಲಿಪ್ಪಿಂಗ್ಸ್ ಥರ ಇದೆ. ಅಟ್ಲೀಸ್ಟ್ ಅದನ್ನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ವಿಡಿಯೋ ಚೆನ್ನಾಗಿ ಬಂದರೆ ಹಾಕೋಣ ಅಂದ್ಕೊಂಡಿದ್ದೆ, ಬಟ್ ಹಾಕ್ತೀನಿ. ಎಡಿಟಿಂಗ್ ಏನೋ ಎಡಿಟಿಂಗ್ ಮಾಡಿಲ್ಲ ಅದನ್ನು. ಇವತ್ತು ಶಿವರಾತ್ರಿ ಹಬ್ಬ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ಮಂದೇವರು ಗಂಗಾಧರೇಶ್ವರ, ಆ ದೇವಸ್ಥಾನದಲ್ಲಿ ಹಿಂಗೆ 1 ವೀಕ್ ಫಂಕ್ಷನ್ ಆಗುತ್ತೆ. ನಿನ್ನೆ ಜಾಗರಣೆ ಇರುತ್ತೆ. ಇವತ್ತು ಮಿಡ್ ನೈಟ್ ಲೈಕ್ ದೇವರು, ಲಿಂಗದ್ವೀರು, ಆರ್ಕೆಸ್ಟ್ರಾ ಮತ್ತು ಕೊಂಡ ಹಾಕಿ ಕೊಂಡ ತುಂಬಿಸೋದು, ಆ ಥರದ್ದೆಲ್ಲ ಫಂಕ್ಷನ್ಸ್ ಇರುತ್ತೆ. ನೈಟ್ ನಾನು ಹೋಗಂಗಿಲ್ಲ ಅಂತ ಹೇಳ್ತಾರೆ. ನಾನು ಹೋಗಲ್ಲ. ಅನನ್ಯ ಹೋದರೆ ನಾನೇ ಕ್ಯಾಪ್ಚರ್ ಮಾಡ್ತೀನಿ, ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು. ಅದರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೋಗಿಲ್ಲ ಅಂತ ಅಂದ್ರೂ ಏನೇನಿರುತ್ತೆ ಪ್ರೊಸೀಜರ್, ಏನೇನು ಆಗುತ್ತೆ ಅದೆಲ್ಲದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಅನನ್ಯ ಆದರೂ ಕ್ಯಾಪ್ಚರ್ ಬರ್ತಾಳೆ. ಅದನ್ನು ಹಾಕ್ತೀನಿ ನಾನು, ನೀವು ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ಈಗ ನಮ್ಮ ಮನೇಲಿ ಕಾಯಿ ಒಬ್ಬಟ್ಟು ಮಾಡ್ತಿದ್ದಾರೆ ನಮ್ಮಮ್ಮ. ಅದನ್ನು ಹೆಲ್ಪ್ ಮಾಡಬೇಕು. ಅದಕ್ಕೆ ಹೋಗ್ತೀವಿ ಇವಾಗ, ಕಿಚನ್ಗೆ ಹೋಗ್ಬೇಕು ನಾವು. ಆ್ಯಂಡ್ ಇವತ್ತು ನನ್ನ ಜೊತೆ ಇಲ್ಲಿ ಅಮ್ಮ, ಅಪ್ಪಾಜಿ, ಋತು ಇದ್ದಾನೆ, ಅನನ್ಯ ಇದ್ದಾಳೆ, ಹೀನಾ, ಪ್ರದೀಪ್ ಬರ್ತಾರೆ. ಆ್ಯಂಡ್ ದೆನ್ ಇನ್ನೊಬ್ರು ನನ್ನ ಫೇವ್ರೆಟ್ ಪರ್ಸನ್ ಗೆಸ್ಟ್ ಆ್ಯಡ್ ಆಗ್ತಿದ್ದಾರೆ. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ಗೈಸ್. ಇವ್ರನ್ನ ಒಬ್ಬಿಟ್ಟು ಮಾಡಕ್ ಬಿಟ್ರೆ ಮಾತಾಡ್ಕೊಂಡು ಸೀಸವಳೆ ನೋಡಿ ಅಲ್ಲಿ ಅಲ್ಲ ಅಡ್ಡ ಹಿಡಿತಾ ಇದೆಯಾ ಅದು ಅಲ್ಲಿ, ಅದೆಲ್ಲ ಫುಲ್ ಇದ್ ಮಾಡೋಳೆ ನೋಡಿ. ಝೂಮ್ ಮಾಡಿದ್ದೀನಿ. ಈ ಭಟ್ರನ್ನ ಅದಕ್ಕೆ ತೆಗ್ದಾಕ್ಬೇಕು, ಸುಮ್ನೆ ದುಡ್ಡು ಕೇಳ್ತಾರೆ ಇವರು. ಫೈನಲಿ ಒಬ್ಬಟ್ಟೆಲ್ಲ ಮಾಡಿ ಮುಗಿಸಿದೀವಿ. ಡಿಪಾರ್ಟ್ಮೆಂಟ್ ಮುಗೀತು. ನಾನಿಲ್ಲಿ ಉಂಡೆ ಹಾಕ್ಬಿಟ್ಟು ಕೊಡೋದು, ನಮ್ಮಮ್ಮ ಇಲ್ಲಿ ಒತ್ತಿ ಕೊಡೋದು, ಅನನ್ಯ ಬೇಯಿಸೋದು. ಒತ್ತಿ ಕೊಡೋದೆಲ್ಲ ತೊಟ್ಬಿಟ್ಟು ಕೊಡೋದು. ನಮ್ಮಮ್ಮ ಒತ್ತಿ ಕೊಡೋದು ಅಂತ ಹೇಳಿದ್ದೀನಿ ನಾನು ಉಂಡೆ ಹಾಕ್ಬಿಟ್ಟು ಕೊಡೋದು, ಅಮ್ಮ ಒತ್ತಿ ಕೊಡೋದು, ಬೇಯಿಸೋದು ಅಂತ. ನಾನು ಅದು ಮೈದಾನ ಅದಕ್ಕೆ ಹಾಕ್ಬಿಟ್ಟು ಕೊಟ್ಟೆ ಹೂರ್ಣಕ್ಕೆ. ನಮ್ಮಮ್ಮ ತೊಟ್ಟುಬಿಟ್ಟು ಕೊಡ್ತಾ ಅವಳು ಬೇಯಿಸೋದು. ಫೈನಲಿ ಡನ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಯಜಮಾನ್ರು ಬಂದಿದ್ದಾರೆ. ಹಾಯ್. ಫುಲ್ ಗೋಲ್ಡ್ ಮೀನ್ಸ್ ಹಿಂಗೆ ಸೀಮಂತದಿಂದ ಹೊರಗೆ ಬಂದಿಲ್ಲ, ಏನೋ ಸೀಮಂತದ್ದೇನು ತೆಗ್ದಿಲ್ಲ ಇವರು. ಯಪ್ಪ ಅಂತ ಏನು ಸಮಾಚಾರ? ಹ್ಯಾಪಿ ಶಿವರಾತ್ರಿ. ನಾನೇ ಕನ್ಫ್ಯೂಸ್ ಆದೆ ಯಾವಪ್ಪ ಅಂತ ನೆನ್ಸ್ಕೊತಾ ಇದ್ದೀನಿ. ಹ್ಯಾಪಿ ಶಿವರಾತ್ರಿ. ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಇದ್ದಿದ್ದು ಅಫಿಷಿಯಲ್ ಆಗಿ. ನಿನ್ನೆ ಉಪವಾಸ, ಜಾಗರಣೆ, ಇವತ್ತು ಸ್ಪೆಷಲ್ ಊಟ. ನಮ್ಮನೆ ಹಬ್ಬದ ಸ್ಪೆಷಲ್ ಇವ್ರಿಗೆ ಕೊಟ್ಟಿರೋದನ್ನೇ ತೋರಿಸ್ತಿದ್ದೀನಿ. ಕಾಯಿ ಒಬ್ಬಟ್ಟು, ಕೋಸಂಬರಿ, ಬೀನ್ಸ್ ಪಲ್ಯ, ಮತ್ತು ಒಬ್ಬಟ್ಟಿನ ಸಾಂಬಾರು, ರೈಸು, ಚಿತ್ರಾನ್ನ. ಇಷ್ಟೇ ಸದ್ಯಕ್ಕೆ. ಇಷ್ಟು ಮಾಡೋದೇ ಸುಸ್ತು. ಸಿಂಪಲ್ಲಾಗಿ ಅಷ್ಟೇ ಮಾಡಿರೋದು, ಅಷ್ಟೇ. ವಡೆ ಮಾಡೋಣ ಅಂತಿದ್ವಿ, ಟೈಮ್ ಸಾಕಿಲ್ಲ, ಮತ್ತು ಎಲ್ಲ ಜಾಸ್ತಿ ಆದರೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಇಷ್ಟೇ ವೆರೈಟೀಸ್ ಸಾಕು ಅಂತ. ನಮ್ಮ ಫೇವ್ರೇಟ್ ಒಬ್ಬಟ್ಟಿನ ಸಾಂಬಾರು. ನಿಮಗೆ? ಇದು ಕಾಯಿ ಒಬ್ಬಟ್ಟು. ಒಬ್ಬಟ್ಟಿನ ಸಾಂಬಾರಿಗೆ ನಾವು ಸ್ವೀಟ್ ಹಾಕ್ತೀವಿ, ಅದಕ್ಕೆ ಕಾಳು ಕುಗ್ಸ್ಕೊಂಡು ಕಾಳು ಬೆಲ್ಲ ಎಲ್ಲ ಮಾಡ್ಕೊಂಡು ಹಾಕಿ ಸಾಂಬಾರು ಮಾಡಿರೋದು. ಗೆಸ್ಟ್ ಬಂದರೆ ನೋಡಿ, ತೋರಿಸ್ತೀನಿ. ಇವರೇ ನಮ್ಮ ಮನೆಗೆ ಗೆಸ್ಟ್. ನಾನು ಹೇಳ್ತಿದ್ದು ಗೆಸ್ಟ್ ಇವರೇ. ವೆಲ್ಕಮ್ ವೆಲ್ಕಮ್ ಬ್ಯಾಕ್. ಮನೆ ಹುಡುಗನೇ ನೀನು ಬಾ.
ಗೈಸ್ ಇವರೆಲ್ಲ ನೈಟ್ ಐ ಗೆಸ್ ಒಂದು 7-8ಗೇನೋ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಮಾರ್ನಿಂಗ್ 4ಗೆ ಬಂದಿರೋದು ಆಯಿತಾ. ದೇವಸ್ಥಾನ ಹತ್ರದ್ದು ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ಇಲ್ಲಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಆ್ಯಂಡ್ ನೋಡ್ಕೊಬನ್ನಿ. ಗುಡ್ ಮಾರ್ನಿಂಗ್ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ಏನಂತ ಅಂದರೆ ನೆನ್ನೆ ಎಲ್ಲ ಊಟ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋದ್ರಾ. ಇವ್ನು ಸಾತು ಋತು ಎಲ್ಲರೂ ಮನೆಗೆ ಬಂದಾಗ ಐ ಗೆಸ್ ಮಾರ್ನಿಂಗ್ 4 o'clock ಎಲ್ಲ ಎಂತ ದೇವ್ರದ್ದು ಲಿಂಗದ ಬೀರು ಆರ್ಕೆಸ್ಟ್ರಾ ದೆನ್ ಅಗ್ನಿಕೊಂಡ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ 4 o'clock ಆಗಿತ್ತು. ನಾವು 3 ಜನ ಮನೇಲಿ ಇದ್ದಿದ್ದು. ಇವ್ರು ಬರೋ ತನಕ ಲಾಗ್ ತೆಗಿಯೋಕೆ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಆಯ್ತು, ಇವನಿಗೆ ಕ್ಲಿಪ್ಪಿಂಗ್ಸ್ ತಕ್ಕೋಬಾ ಅಂತ ಹೇಳಿದ್ದೆ, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನು ಹೋಗಿರಲಿಲ್ಲ ಬಿಕಾಸ್ ಪಟಾಕಿ ಇದು ಮತ್ತು ಆರ್ಕೆಸ್ಟ್ರಾದೆಲ್ಲ DJ ಸೌಂಡ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಮ್ಮ ಬೇಡ ಅಂತ ಅಂದರು. ಅದಕ್ಕೆ ನಾನು ಹೋಗಿರಲಿಲ್ಲ. ವರ್ಷ ಹೋಗಿ ನೋಡಿರ್ತೀವಲ್ವ, ಅಷ್ಟೇನು ಹೋಗ್ಬೇಕು ಥರನೂ ಏನು ಅನಿಸಿರಲಿಲ್ಲ, ಸುಮ್ಮನೆ ಆದ್ವಿ. ಆಮೇಲೆ ಪ್ರದೀಪ್ ಮೂವಿ ನೋಡ್ತಾ ಇದ್ರು. ಇವ್ರು ಬರೋ ತನಕ ಮಾರ್ನಿಂಗ್ 4 o'clock ತನಕ ನಾವು ಎದ್ದಿದ್ದೀವಿ. ಇವಾಗ 10:30-11ಗೇನೋ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನಮ್ಮಮ್ಮ ಪುಳಿಯೋಗರೆ ಮಾಡಿದ್ದಾರೆ. ನಾವೆಲ್ಲ ತಿಂದ್ವಿ. ಇವಾಗ 12:43. ಇವರು ಬೆಳಗ್ಗೆ ಕಾಫಿ ಬಿಸ್ಕೆಟ್ ತಿನ್ಕೊಂಡು ಹೋಗಿ ಈಗ ಬಂದ್ಬಿಟ್ಟು ತಿಂಡಿ ತಿಂತಿದ್ದಾರೆ. ಸಾತು ಮತ್ತು ಋತು ನಾನು ಹಾಕ್ಕೊಡ್ತಿದ್ದಾಳೆ, ತೋರಿಸ್ತೀನಿ ತಡೀರಿ. ತಿನ್ನು ಸಾತು, ಪುಳಿಯೋಗರೆ ಹೆಂಗೈತೆ ಅಂತ ಹೇಳು ನನಗೆ. ನಿಮ್ಮ ಅತ್ತೆ ಅದು ಹೋಮ್ ಮೇಡ್ ಪೌಡರು, ನಮ್ಮ ಮನೇಲಿ ಪೌಡರ್ ಅಂಗಡಿಲಿ ತರಲ್ಲ. ಪುಳಿಯೋಗರೆ ಪೌಡರ್ ನಮ್ಮಮ್ಮ ಅಂಗಡಿ ಹಾಕಲ್ಲ ಗೈಸ್, ಮನೇಲಿ ಪೌಡರ್ ಮಾಡಿ ಮಾಡೋದು. ಸಿಕ್ಕಾಬಟ್ಟೆ ಇಷ್ಟ, ಅಂಗಡಿಗಿನ ಸಕ್ಕತ್ತಾಗಿರುತ್ತೆ ಪೌಡರ್, ಅದಕ್ಕೆ ಪುಳಿಯೋಗರೆ ಇಷ್ಟ ಆಗೋದು. ಇವನೇನೋ ಕೇಳ್ತವನೆ ಅವನು ಆ ಡ್ರೆಸ್ಸಲ್ಲಿ ತೋರಿಸ್ಬಾರ್ದಂತೆ, ಅದಕ್ಕೇ ತೋರಿಸ್ತಿಲ್ಲ ಋತುನ. ನನ್ನನ್ನು ಮಾತ್ರ ತೋರಿಸ್ಕೊತ, ಇನ್ನೊಂದು ತೋರಿಸ್ತಿಲ್ಲ, ನನ್ನನ್ನು ತೋರಿಸ್ಕೊತಾ ಇರೋದು. ನೋಡ್ತೋ ನಿಂಗೆ ಫುಲ್ ಗುರಾಯಿಸ್ಕೊಂಡು ನಾನು ತೋರಿಸ್ತಿದ್ದೀನೇನೋ ಅಂತ ಫುಲ್ ಶಾಕಲ್ಲಿ. ಆ್ಯಂಡ್ ಪ್ರದೀಪ್ ಹೊರಟಿದ್ದಾರೆ ಇವಾಗ ಹೋಗೋಕ್ಕೆ ಅಂತ, ಟೀ ಕುಡಿತಿದ್ದಾರೆ. ಅವ್ರು ಲಾಗಿನ್ ಆಗಬೇಕಂತೆ ಆ್ಯಂಡ್ ಈ ವಿಲ್ ಕಮ್ ಆನ್ ನೆಕ್ಸ್ಟ್ ವೀಕ್. ಆ್ಯಂಡ್ ನಮ್ಗಿನ ಏನೇನೋ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸಿ ನೋಡಿ ಗೈಸ್, ಇಲ್ಲಿ ನಮ್ಮ ಬಾಸ್ ಪುಳಿಯೋಗರೆ ತಿಂತು ಅನ್ನೋರು. ಕುಂಕುಮ ಇಟ್ಕೊಂಡಿರೋದು ಹೋಗೇ ಇಲ್ವಲ್ಲೋ. ನಾಚಿಕೆ ಐತೆ ತುಡುಗಂಗೆ. ಓಹೋ ಆಯ್ತಾಯ್ತು. ಇವಳು ನೋಡಿ ಗೈಸ್ ಇಲ್ಲಿ. ನೀನೇನ್ ಮಾಡ್ತಿದ್ಯಾ?
ಗೈಸ್ ಪಾಪ ಇವಳು ನಾನು ಹೋಗಿಲ್ಲ ಅಂತ ಇವಳು ಹೋಗಿಲ್ಲ ನಿನ್ನೆ ನೈಟ್. ಒಬ್ಳಿಗೆ ಹೋದ್ರೆ ಬೇಜಾರಾಗುತ್ತಂತೆ. ಮತ್ತೆ ಯಾಕೆ ಹೋಗ್ಲಿಲ್ಲ? ಓಹೋ, ನನ್ಗೆ ಭಯ ಆಗ್ತಿರಿ. ನಿಮ್ ಭಾವನೂ ಇದ್ರಲ್ಲ ಇನ್ನ. ಅವರು ಹೋಗ್ತೀನಿ ಅಂತ ಅಂದ್ರು. ಐ ಗೆಸ್ ಯಾವಾಗ ನೈಟ್ 1 o'clock ಏನೋ ಆ ಟೈಮಲ್ಲಿ ಹೋಗ್ತೀನಿ ಅಂತ ಅಂದ್ರು. ಬಿಕಾಸ್ ಅವಾಗ್ಲೇ ಸ್ಟಾರ್ಟ್ ಆಗೋದು ಆರ್ಕೆಸ್ಟ್ರಾ ಮುಗ್ದಿ. ಆಮೇಲೆ ಮತ್ತೆ ಹೋಗ್ಬಿಡತ್ತ ಅಂತ ಅವರು ಸುಮ್ಮನಾದ್ರು. ಇವಳು ನೋಡಿ ಗೈಸ್ ಹೆಂಗಿರ್ತಾರೆ. ಇವತ್ತು ಹೋಗ್ತೀಯಾ? 1 week ಪ್ರೋಗ್ರಾಮ್ ಇರೋದು ಗೈಸ್. ಇವತ್ತು ಅಕ್ಕಿ ಪೂಜೆ, ನಾಳೆ ಬೆಣ್ಣೆ ಅಲಂಕಾರ ಅನ್ಸುತ್ತೆ, ಮತ್ತೆ ಆರ್ಕೆಸ್ಟ್ರಾ. ಯಾರ್ದು? ಮುದುಕನ ಮದ್ವೆನಾ? ಓ ಇದು ಏನು ನಾಟಕನಾ? ಓಕೆ, ಇವತ್ತಿನ ಪ್ರೋಗ್ರಾಮು. ಇವತ್ತು ಎಷ್ಟು ಡೇಟು? 28 ಗೈಸ್. 1 week ಪ್ರೋಗ್ರಾಮ್ ಇರುತ್ತೆ. ನಾಳೆ ಬೆಣ್ಣೆ ಅಲಂಕಾರ. ಕುರುಕ್ಷೇತ್ರ ನಾಡಿದ್ದು ಕುರುಕ್ಷೇತ್ರ. ನೋಡಿ ಹೆಂಗೆ ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಫುಲ್ ಗ್ರ್ಯಾಂಡ್ ತರ ಚೆನ್ನಾಗಿರುತ್ತೆ ನೋಡಕ್ಕೆಲ್ಲ. ಎಸ್, ಹಂಗೆ ಊಟ ಎಲ್ಲ ಇರುತ್ತೆ. ಊಟ ಎಲ್ಲ ಇರುತ್ತೆ. ಬರೋದಾರೆ ಬನ್ನಿ ಅಂತ. ನಾನ್ ಮಾಡೋಷ್ಟ್ರಲ್ಲಿ ಇಲ್ಲ, ಇನ್ನೂ ಒಂದು 2 ಇರುತ್ತೆ. ಗೈಸ್ ಪ್ರದೀಪ್ ಓಡ್ತಿದ್ದಾರೆ ಗೈಸ್. ಆಯ್ತು, ಎತ್ತಿಟ್ಕೋತೀನಿ. ಚಾಕ್ಲೇಟ್ ಟೇಸ್ಟ್ ಮಾಡಿದ್ರಾ ಗೈಸ್? ನಮ್ಮಮ್ಮ ಎಂತ ಕೇರಳ ಟ್ರಿಪ್ ಇಂದ ಬರ್ಬೇಕಾದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ತಂದಿದ್ದು ಚಾಕ್ಲೇಟ್ಸ್, ಮಿಲ್ಕ್ ಚಾಕ್ಲೇಟ್ಸು, ದೆನ್ ಆಲ್ಮಂಡ್ಸು ಮತ್ತೆ ಕ್ರಂಚಿ ಚಾಕ್ಲೇಟ್ಸ್ ಅಂತ 1-2 ತೋರಿಸ್ತೀನಿ ತಡಿ. ದಿಸ್ ಈಸ್ ಆಲ್ಮಂಡ್ ಚಾಕ್ಲೇಟ್, ದೆನ್ ದಿಸ್ ಈಸ್ ಕ್ರಂಚಿ ಸಮಥಿಂಗ್, ಏನೋ ನೇಮ್ ಏನೋ ಇದೆ, ನನಗೆ ಮರ್ತ್ಬಿಟ್ಟಿದ್ದೀನಿ. ದೆನ್ ಮಿಲ್ಕ್ ಚಾಕ್ಲೇಟ್ ಇದೆ ಇದರಲ್ಲಿ. ಇದು ಚೆನ್ನಾಗಿದೆ. ಆದರೆ ಏನು ಗೊತ್ತಾ, ಫುಲ್ಲಿ ಒಂಥರ ಡೈರಿ ಮಿಲ್ಕ್ ಆ ಥರ ಎಲ್ಲ ಟೇಸ್ಟ್ ಇಲ್ಲ. ಡಿಫ್ರೆಂಟ್ ಥರ ಟೇಸ್ಟ್ ಇದೆ ಈ ಥರ. ನಾನು ಇದರಲ್ಲಿರೋದು ಓಪನ್ ಮಾಡಿ ಇದನ್ನು ತೋರಿಸ್ತೀನಿ. ಕಲರ್ಸು ಗೈಸ್. ಇದು ನನಗೆ ಕಲರ್ಸ್ ಏನು ಇಷ್ಟ ಆಗಿಲ್ಲ ಅಷ್ಟು. ನಿಮ್ಗೆ ಯಾವ್ದು ಇಷ್ಟ? ನೀವು ಇದು ತಿನ್ನಲೇ ಇಲ್ಲ ಅನ್ಸುತ್ತಲ್ವಾ? ಎಲ್ಲ ಸ್ವಲ್ಪ ತಿಂದು ಎಲೆ ಮುಗ್ಯಕ್ಕೆ ಬಂದಿರೋದು ಇದೆಲ್ಲ. 1 kg ಏನೋ ಇದ್ದಿದ್ದು, 1 kg ಇತ್ತು. ಇನ್ನು ಮಿಕ್ಕಿದೆ ಅದು ಸ್ವಲ್ಪ ಇಲ್ಲಿ ಓಪನ್ ಮಾಡಿದ್ದೀನಿ. ಇದೆಲ್ಲ ಫುಲ್ ಕಲರ್ಸು. ಕೈಗೆ ಹಾಕೊಳ್ಳಿ. ಇಲ್ಲ ಹಂಗೆ ಎಲ್ಲ ಇದು ಚಾಕ್ಲೇಟ್ಸ್ ಎಲ್ಲ ಒಂದೊಂದು ಡಿಸೈನ್ ಚೆನ್ನಾಗಿದೆ ಅಲ್ಲ. ಬಟ್ ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ, ಕಲರ್ಸ್ ಎಲ್ಲ. ನಿಮ್ಗೆ ಇಷ್ಟ ಆಯ್ತಾ? ತಿನ್ನೋಡಿದ್ರೆ ನೀವು? ಇದನ್ನು ತಿಂದಿಲ್ಲ. ಇದು ತಿಂದಿಲ್ವಾ? ಬಟ್ ತುರ್ಬೇಕೆರೆಗೆ ಅಮ್ಮ ಕೊಟ್ಟು ಕಳ್ಸಿತ್ತಲ್ಲ, ಆಗ ತಿಂದಿದ್ರಿ ತಾನೇ? ತಿನ್ಕೊಳ್ಳಿ. ನೀವು ಅಕ್ಕಿ ಪೂಜೆ ನೋಡಕ್ಕಿರಲ್ವಾ? ಬರಲ್ವಾ ದೇವಸ್ಥಾನ ಹತ್ರ? ಬಿಸಿ ಇರೋರು ಅದಕ್ಕೆ ಹಿಂಗಿದ್ರೆ ಏನ್ ನೋಡ್ತಾರ ಅವರೆಲ್ಲ. ಅದಕ್ಕೆ ನಮ್ಮ ತರ ಫ್ರೀ ಇರ್ಬೇಕು, ಎಲ್ಲಾದ್ರೂ ನೋಡ್ಬೋದು. ಓಕೆ, ಬೈ. ನೆಕ್ಸ್ಟ್ ವೀಕ್ ಬರ್ತಾರೆ. ಮೀಟ್ ಯು ಸೂನ್. ನಾವೆಲ್ಲರೂ ಕಲ್ಸಕ್ ಬಂದಿದ್ದೀವಿ ಗೈಸೂರನ್ನ. ಪಾಪ ಅವ್ರು ತಿಂಡಿ ತಿನ್ನೋರು ನಿಂತವ್ರು. ಸರಿ ಆಯ್ತು. 1 ಗಂಟೆ ತಿಂಡಿ ತಿಂತಾವ್ರೆ, ಚಾಕ್ಲೇಟ್ ತಿಂತವ್ರು. ಬಾಯ್. ಬಾಯ್. ನಾವು ಅಕ್ಕಿ ಪೂಜೆ ನೋಡಕ್ ಹೋಗ್ತೀವಿ. ತಡೀರಿ, ಏನಾದ್ರು ಕೊಡ್ತೀವಿ ನಿಮ್ಗೆ. ಏನಿದು ಗೊತ್ತಿಲ್ವಂತೆ. ಏನಕ್ಕೆ? ಅದು ಊಟಾಕಕ್ಕೆ, ಗದ್ದೆ ಮಾಡಕ್ಕೆ. ನೋಡಿ ಗೈಸ್, ಬೀಜ ಕಟ್ತಾ ಇರೋದು. ಗದ್ದೆಗೆ ಅಮ್ಮನ ಹತ್ರ ಎಷ್ಟೊಂದು ವರ್ಷ ಆದ್ಮೇಲೆ ಗದ್ದೆ ಮಾಡ್ತಾ ಇದೀವಿ ಗೈಸ್. ಏನ್ ಮಾಡ್ತಾ ಇರೋದು? ದಾರ ಅಂತ ಕೊಡು. ಇವನೇ ಗೈಸ್ ಮಾಡೋಣ ಅಂತ ಅಂದ್ಕೊಂಡು ಹೇಳಿರೋದು. ಇಲ್ಲಿ ನೋಡಿ ಗೈಸ್, ಇವ್ರನ್ನ. ಎಲ್ಲಿಂದ ಬರ್ತಾ ಇದ್ದೀರಾ? ಯಾಕೆ ಹೋಗಿದ್ರಿ ಹೇಳು. ಕೆಲ್ಸ ಇತ್ತು, ಹೋಗಿದ್ದೆ. ಸಿಕ್ಲಿಲ್ವಾ ಹುಡುಕೊಂಡು ಹೋಗಿದ್ದು? ಏನೂ ಸಿಗ್ಲಿಲ್ಲ. ಅದ್ ಹುಡುಕೊಂಡಾಗ ಐಸ್ ಕ್ರೀಮು ತರ್ಲಿಲ್ಲ. ಗೈಸ್, ಸಾತುಗೆ ಅಂತ ಪಿಜ್ಜಾ ಮಾಡೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ವೇಸ್ಟ್ ತಗೋಬರಕ್ಕಂತ ಹೋಗಿದ್ಲು. ಎಷ್ಟು ಅಂಗಡಿಲಿ ಹುಡ್ಕೊಳೆ ಅಂತ ಅಂದ್ರೆ ಎಲ್ಲೂ ಸಿಕ್ಕಿಲ್ಲ ಪಾಪ. ಇವಾಗ
ಅಪ್ಪಾಜಿಗೆ ಹೇಳಿ ಬಂದವಳಂತೆ. ಅಪ್ಪಾಜಿ ಬ್ರೆಡ್ ತರುತ್ತೆ, ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಗಾರ್ಲಿಕ್ ಬ್ರೆಡ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮಾಡಿದ್ರೆ ತೋರಿಸ್ತೀವಿ. ಸುಸ್ತಾಗ್ಬಿಟ್ಟವಳು ಓಡಾಡಿ. ನಿನ್ನ ಕರ್ಕೊಂಡು ಹೋಗ್ಬೇಕಿತ್ತು ಗೊತ್ತಾಗ. ಇವಾಗ ದೇವಸ್ಥಾನ ಹತ್ರ ಸಾತು, ಋತು ಮತ್ತು ಅನನ್ಯ 3 ಜನ ಹೋಗ್ತಿದ್ದಾರೆ. ಹೋಗಿ ಏನಾದ್ರು ತಿನ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಬಿಕಾಸ್ ಟೈಮ್ ಆಗೈತೆ, ನಾವೇನೋ ಮಾಡ್ತಾಯಿದ್ವಿ, ಅದಕ್ಕೆ ಹೋಗ್ತಾ ಇಲ್ಲ. ಇವ್ರು 3 ಜನ ಹೋಗ್ಬಿಟ್ಟು ಬರ್ತಾರೆ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಕ್ಕಿ ಪೂಜೆ ಯಾವ ಥರ ಇರುತ್ತೆ, ಹೆಂಗೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಇವ್ರನ್ನ ಕಳಿಸ್ಕೊಡ. ಬಾಯ್. ಬಿಡೋರಿ, ಚಳಿ ಆಗಲ್ವೇನೋ. ಬಾಯ್. ಏನ್ರದು? ಏನು ಅದ? ಅದು ಗಂಗೆ ಶಿವನ್ ತಲೆ ಮೇಲೆ. ಅದ್ರ ಮೇಲಿಂದ ನೀರು ಬರ್ತೈತಾ? ಅದು ದೊಡ್ಡ ಸ್ಟೋರಿ ಐತೆ, ಹೇಳ್ತೀನಿ ಬಿಡ ನಾನು. ಹೇಳಿ ಪರವಾಗಿಲ್ಲ, ಈಗಲೇ ಇವಾಗ ಹೇಳಕ್ ಮನೆಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ನಿಂಗೆ ಗೊತ್ತಿಲ್ಲ, ಇನ್ನೇನು ಹೇಳ್ತೀಯ ಬಿಡು. ನನಗೆ ಗೊತ್ತು. ಗಾಯ್ಸ್, ನಿನ್ನೆ ಕೊಂಡ ನಡೆದಿದ್ದು, ಅಗ್ನಿಕೊಂಡ. ಏನು ಮಾಡಲಿ, ನಮ್ಮ ಅಕ್ಕ ಬಂದಿರಲಿಲ್ಲ. ಅದಕ್ಕೆ ಇವರೇ ವಿಡಿಯೋ ಮಾಡ್ಕೊಂಡು ಬಂದವ್ರೆ. ನಮ್ಮ ತಮ್ಮ ಸಾತು ಫೋನಲ್ಲಿ ವಿಡಿಯೋ ಮಾಡೋನೆ, ಅದನ್ನ ಕ್ಲಿಪ್ಪಿಂಗ್ ಹಾಕ್ತೀವಿ. ಇಲ್ಲ ನೆಕ್ಸ್ಟ್ ಇಯರ್ ನೋಡಿ, ಬ್ಲಾಗ್ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇಯರ್ ಹಾಕ್ತೀವಲ್ಲ, ಅವಾಗ ಪಕ್ಕ ಕಾಣುತ್ತೆ ಫುಲ್ಲು. ಸರಿ, ನೆಕ್ಸ್ಟ್ ಇಯರ್ ನ್ಯೂ ಕ್ಯಾಂಡಿಡೇಟ್ಸ್ ಎಲ್ಲ ಬರ್ತಾರ ನೋಡಿ. ಗೈಸ್, ಇದು ದೇವ್ರ ಪ್ರಸಾದ ಪಾಯಸ ಇತ್ತು, ನಾವು ಹಾಕ್ಸ್ಕೊ ಬರ್ಲಿಲ್ಲ. ಚೆನ್ನಾಗೈತಾ? ಹಾಸ್ಟೆಲ್ ಊಟ ಇಲ್ಲಿ ಇವಾಗ ಏನು ನಾಟಕನ? ಮುದುಕನ ಮದುವೆ ನಾಟಕ. ಡ್ಯಾನ್ಸ್ ಮಾಡೋರಂತೂ ಮಾಡ್ತಿದ್ದಲ್ಲ, ಮಾಡು. ನಮ್ ದರ್ಶನ ಪ್ರಸಾದ ಎಲ್ಲ ಆಯ್ತು ಗೈಸ್, ಮನೆಗೆ ಹೋಗ್ತಾ ಇದೀವಿ ಇವಾಗ. ಗೈಸ್, ಇವ್ರನ್ನ ಗೋಬಿ ಏನೋ ತಂದಿಲ್ಲ, ಹಂಗೆ ಬಂದವ್ರೆ. ನಾವು ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ. ಓಹೋ, ಸರಿ. ಈ ಸಾಹೇಬ್ರು ನೋಡಿ, ಇನ್ನೊಬ್ರು ಡ್ರೆಸ್ ಚೇಂಜ್ ಮಾಡ್ತವ್ರೆ. ಊಟ ಆಯ್ತಾ? ಅಯ್ಯೋ, ಹೂವು ನೋಡು ಇಲ್ಲಿ. ಟೆಕ್. ಥ್ಯಾಂಕ್ ಯು. ದೇವ್ರ ಹೆಂಗಿತ್ತು? ಸಕ್ಕತ್ತಾಗಿತ್ತಾ? ಸಕ್ಕತ್ತಾಗಿತ್ತು. ಆಚೆಯಿಂದ ಮಾಡೋರೆ, ಫುಲ್ ಆಚೆಯಿಂದ. ನೋಡಿ ಗೈಸ್, ನೀವು ನೋಡ್ಕೊ ಬನ್ನಿ, ಹಾಕಿರ್ತೀನಿ. Yes, and I will end my vlog here only. Vlog end ಮಾಡೋಣ ಬಾ ಸಾತು. ಋತು ಮಾಡೋಣ, ಕಷ್ಟಪಟ್ಟು ವ್ಲಾಗ್ ಮಾಡ್ಕೊ ಬಂದಿದ್ದೀವಿ ನಾವು. ಬರ್ತೀಯಾ? ವೇಟ್ ಮಾಡಬೇಕು, ಎಂಡ್ ಮಾಡೋದು. ಋತು ಬಾ, ಬರೋ. ಹಂಗೆ ಇರು ನನ್ನ. ಎಲ್ಲರೂ ಕಾಣಿಸ್ತಿದ್ದೀರಾ? ಕಾಣಿಸ್ತಿದ್ದೀರಾ ತಾನೆ? ಯಾಕೋ? And I will end this vlog here only. Thank you for watching. Please do like, share, comment and subscribe to Aishwarya Pradeep YouTube channel. Bye. Bye.